ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹಾಗೆ ನಾನು ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ ನಮ್ಮ ಫ್ರೆಂಡ್ ಪೂಜೆ ಮಾಡ್ತಾಯಿದ್ಲು. ಅವ್ರ ಮನೆಗೆ ಹೋಗಿದ್ದೆ ಇವತ್ತು. ಪೂಜೆ ಮುಗಿಸ್ಕೊಂಡು ಹಾಗೆ ಪ್ರಸಾದ ತಗೊಂಡು ದೇವರಿಗೆ ನಮಸ್ಕಾರ ಮಾಡ್ತಾಯಿದ್ವಿ. ನಿಮ್ಮ ಮನೇಲಿ ಹಬ್ಬ ಜೋರ ಫ್ರೆಂಡ್ಸ್? ನಮ್ಮ ಮನೇಲಂತರೂ ವರಮಹಾಲಕ್ಷ್ಮಿ ಪೂಜೆ ಮಾಡಲ್ಲ, ಯಾಕೆಂದರೆ ಮೊದಲಿಂದಲೂ ಪೂಜೆ ಮಾಡಲ್ಲ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಜೋರ? ನನ್ನ ಫ್ರೆಂಡು ಮಾಡಿದ್ಲು ಜೋರಾಗಿಯೇ, ಅದಕ್ಕೆ ಬಾ ಅಂತ ಕರೆದ್ಲು, ಹೋಗಿದ್ವಿ ಅವ್ರ ಮನೆಗೆ. ಹಾಗೆ ಅವಳು ಕಾಮಿಡಿ ಮಾಡ್ತಾ ಒಂದು ಸ್ವಲ್ಪ ಫೋಟೋ ತೆಗಿ ಅಂತ ಅಂದ್ಲು. ನಾ ವಿಡಿಯೋ ಮಾಡ್ತಾಯಿದ್ದೆ. ಕಾಮಿಡಿ ಮಾಡ್ತಾ ಹಾಗೆ ಯಾಕಂದರೆ ಖುಷಿಯಾಗಿ ನಗ್ತಾ ಕಾಮಿಡಿ ಮಾಡ್ತಾ ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ ಅಲ್ವಾ ಕೆಲಸ. ಹಾಗಾಗಿ ಖುಷಿಯಾಗಿ ಮಾಡ್ತಾ ಇದ್ವಿ ಎಲ್ಲರೂ. ಹಾಗೆ ಒಂದು ಸ್ವಲ್ಪ ಅಕ್ಕ ಬಂದಿದ್ದರು, ಸ್ವಲ್ಪ ಸೆಲ್ಫಿ ತಕ್ಕೊಂಡು ಅವಳು ಏನೋ ಮಾಡ್ತಾಯಿದ್ಲು, ಅಡುಗೆ ಮುಗಿಸಿ ಪೂಜೆಗೆ ನಮಗೆ ಕಂಕಣ ಕಟ್ಟಬೇಕಲ್ವಾ, ಅದಕ್ಕೆ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅರಿಶಿನ ಹಚ್ಚಿ ಕುಂಕುಮ ಹಚ್ಕೊಂಡು ಮಾತಾಡ್ತಾ ಇದ್ಲು. ನೋಡಿ ಫ್ರೆಂಡ್ಸ್, ಎಷ್ಟು ಹಚ್ತಾ ಇದ್ದಾಳೆ ಅರಿಶಿನ. ನಿಮ್ಮ ಮನೆಯಲ್ಲೂ ಹೀಗೇನಾ ಜೋರ ಹಬ್ಬ? ಒಂದು ಹಬ್ಬ ಅಂದ್ರೇ ಒಂಥರ ಖುಷಿ ಅಲ್ವಾ. ವರಲಕ್ಷ್ಮಿ ಹಬ್ಬ ಬಂತು ಅಂದರೆ ಎಲ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮನೇಲಿ ಪೂಜೆ ಮಾಡಿಕೊಂಡು ಎಲ್ಲ ಜನ ಬರ್ತಾರೆ, ಒಂಥರ ಖುಷಿ ಅಲ್ವಾ. ಹಬ್ಬ ಮಾಡೋದೇ ಒಂಥರ. ಅದು ಫ್ರೆಂಡ್ಸ್ ಜೊತೆ ಹಬ್ಬ ಮಾಡಿದರೆ ಸಿಕ್ಕಾಪಟ್ಟೆ ಖುಷಿಯಪ್ಪ. ನಾವು ಒಬ್ಬರೇ ಎಲ್ಲ ಕೆಲಸ ಮುಗಿಸ್ತೀವಿ ಮಾಡ್ತೀವಿ ಅಂದರೆ ಅದು ಆಗಲ್ಲ. ಜೊತೆಗಿದ್ದರೆ ಮಾಡಿದರೆ ಒಂಥರ ಖುಷಿ ಅಲ್ವಾ. ಹಾಗೆ ಸೆಲ್ಫಿ ತಕ್ಕೊಳತ್ತಿದ್ವಿ, ಸ್ವಲ್ಪ ಸೆಲ್ಫಿ ತಕ್ಕೊಂಡು ವಿಡಿಯೋ ಮಾಡ್ತಾ. ಅವಳು ನೋಡಿ ನಮ್ಮ ಫ್ರೆಂಡ್ಸ್ ರೀಲ್ಸ್ ಮಾಡ್ತಾಯಿದ್ಲು, ಹಂಗೆ ನಾವು ವಿಡಿಯೋ ಮಾಡತ್ತಿದ್ದೆ ಅವಳದ್ದು. ಹಾಗೆ ಹೊರಗಡೆ ಬಂದ್ವಿ, ಸ್ವಲ್ಪ ಊಟ ಮಾಡಿದ್ವಿ ಅಂತ ಅಂದ್ಕೊಂಡು ಸ್ವಲ್ಪ ಇದು ಮಾಡಿದ್ರೆ ಅಂತ ಹೊರಗೆ ಬಂದ್ವಿ. ಹಾಗೆ ಅಕ್ಕನ ಜೊತೆ ಸೆಲ್ಫಿ ತಗೊಂಡೆ. ಸ್ವಲ್ಪ ಏನೋ ರೀಲ್ಸ್ ಚೆನ್ನಾಗಿತ್ತು ಅಂತ ಹೇಳಿ ಅದನ್ನೇನೋ ಒಂದು ರೀಲ್ಸ್ ಮಾಡ್ತಾಯಿದ್ವಿ ಅಕ್ಕನ ಕರ್ಕೊಂಡು. ರೀಲ್ಸ್ ನೀವು ಹೀಗೆ ನಮ್ಮ ಮನೆಯಲ್ಲಿ ಖುಷಿಯಾಗಿ ಹಬ್ಬ ಮಾಡ್ತಾಯಿದ್ದೀರಾ ಅನ್ಕೋತೀನಿ. ಜೋರು ಇರಬೇಕು ನಿಮ್ಮ ಮನೆಯಲ್ಲಿ ಹಬ್ಬ. ಇದಾಗ ಫ್ರೆಂಡ್ಸ್ ಜೊತೆ ಇದ್ದರೆ ಒಂಥರ ಖುಷಿನೇ ಅಲ್ವಾ. ಸಿಕ್ಕಾಪಟ್ಟೆ ಖುಷಿಯಪ್ಪ ನಂಗಂತೂ. ಅವ್ಳ ಮನೆಗೆ ಹೋಗಿ ಅವ್ಳ ಜೊತೆ ಒಂಚೂರು ಕೆಲಸ ಮಾಡಿ ಇದು ಮಾಡೋದೇ ಒಂಥರ ಖುಷಿ. ಮತ್ತು ಅವ್ರ ಮನೆಗೆ ಮತ್ತೆ ಒಬ್ಬರು ಬಂದಿದ್ದರು, ಅವ್ರ ಫ್ರೆಂಡು. ಹಾಗೆ ಅವ್ರಿಗೆ ಉಡಿ ತುಂಬಬೇಕಿತ್ತು, ಅದಕ್ಕೆ ಅಕ್ಕ ತುಂಬ್ತಾ ಇದ್ಲು, ನಾವು ವಿಡಿಯೋ ಮಾಡ್ತಾ ಇದ್ದೆ. ಅವರು ಮಾತ್ರ ಅದರಲ್ಲೂ ಕಾಮಿಡಿ ಮಾಡ್ತಾಯಿದ್ರು. ಕಾಮಿಡಿ ಮಾಡ್ತಾನೆ ಪೂಜೆ ಮುಗಿಸ್ಕೋತಾಯಿದ್ರು. ನೋಡಿ ಫ್ರೆಂಡ್ಸ್, ಒಂದು ಅರಿಶಿನ ಕುಂಕುಮ ಅನ್ನೋದೇ ಒಂದು ಶ್ರೇಷ್ಠ ಅಲ್ವಾ. ಹೆಣ್ಣಿಗೆ ಮುತ್ತೈತನ ಅನ್ನೋದೇ ಅದರಲ್ಲೇ ಇರುತ್ತೆ ಅಲ್ವಾ. ನೋಡಿ ಫ್ರೆಂಡ್ಸ್, ಒಂಥರ ನೋಡೋದು ಮತ್ತು ಹಬ್ಬ ಅನ್ಭವಿಸೋದೇ ಒಂಥರ ಖುಷಿ. ಹೇಗೆ ಮಾಡ್ತಾರೆ ನೋಡಿ. ನಿಮ್ಮ ಮನೇಲೂ ಇದೇ ಥರನಾ? ಅದರಲ್ಲಂತೂ ಈ ವರ್ಷ ಅಂತೂ ಸಿಕ್ಕಾಪಟ್ಟೆಪ್ಪ. ಯಾರ ಮನೆಗೆ ಹೋಗ್ತೀವಿ ಅವರೆಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಪೂಜೆ ಮುಗಿಸ್ಕೊಂಡು ಭಾಳ ಅಂದರೆ ಭಾಳ ಚೆನ್ನಾಗಿ ಹಬ್ಬ ಮಾಡತ್ತಾರೆ. ಒಂಥರ ನೋಡೋಕ್ಕೆ ಒಂಥರ ಖುಷಿ. ದೇವಿದ ಅಲಂಕಾರ ಆಯಿತು, ಅವಳ ಕಿರೀಟ, ಅವಳ ಅಂದ ಈ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡತ್ತಾರೆ ಈ ವರ್ಷ ಅಂತೂ. ಇಷ್ಟು ಅಲಂಕಾರ ಮಾಡ್ಯಾರ, ಸಿಕ್ಕಾಪಟ್ಟೆ ಖುಷಿಯಪ್ಪ. ದೇವಿ ಅಂತೂ ಈ ವರ್ಷ ಸಖತ್ತಾಗಿ ಕಾಣತ್ತಾಳೆ. ಬರಲ್ಲ. ನಿಮ್ಮ ಮನೇಲಿ ಹಾಗೇನಾ? ನೋಡಿ ಒಂಥರ ಎಲ್ಲರ ಮುಖದಲ್ಲಿ ಎಷ್ಟು ಖುಷಿ, ಎಷ್ಟು ಸಂತೋಷವಾಗಿದ್ದಾರೆ, ಎಷ್ಟು ಚಂದ ನಗ್ತಾ ಇದ್ದಾರೆ ಅಲ್ವಾ.
ಹಾಗೆ ಮುಗಿಸ್ಕೊಂಡು ಹೊಳ್ಳಿ ಈವ್ನಿಂಗ್ 7:30 ಆಯ್ತಪ್ಪ. ಹಂಗೆ ಹೋಗ್ತಾಯಿದ್ವಿ. ಮ್ಯಾಲೆ ನಮ್ಮ ಫ್ರೆಂಡು ನಿಂತ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಹೇಳಿದ್ಲು. ಆಟೋದಲ್ಲಿ ಮನೆಗೆ ಬಂದು ಕುಂತು ಮತ್ತು ನಮ್ಮ ಮನೆಯಲ್ಲಿ ಅಥವಾ ಫ್ರೆಂಡ್ಸ್ ಕಾಲ್ ಮಾಡಿದರು, ಅವ್ರ ಜೊತೆ ಮಾತಾಡ್ತಾ ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಎಷ್ಟು ಸಿಟ್ಟು ಬರೆಸ್ತಾರೆ ಅಂದರೆ ಫ್ರೆಂಡ್ಸ್, ಬೇಕಂತ ಕಾಮಿಡಿನೂ ಅಷ್ಟೇ ಮಾಡ್ತಾರೆ, ಸಿಟ್ಟು ಅಷ್ಟೇ ಬರೆಸ್ತಾರೆ ನೋಡಿ. ಹಾಗೆ ಹೀಗೆ ಅಂತ ಅಂದ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇದ್ವಿ. ಯಾವಾಗಲೂ ಜೀವನದಲ್ಲಿ ಏನು ಬರುತ್ತೋ ಹೋಗುತ್ತೋ, ಬಟ್ ಯಾವಾಗಲೂ ಖುಷಿಯಾಗಿರಬೇಕು. ಯಾರೂ ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಅಲ್ಲ. ಈಗ ಇದ್ದಿದ್ದು ಇನ್ನೊಂದು ಕ್ಷಣ ಏನು ಭೀ ಇರೋದಿಲ್ಲ. ಅದಕ್ಕೆ ನಾವು ಎನಿ ಟೈಮ್ ಸ್ವಲ್ಪ ಖುಷಿಯಾಗಿರೋಕ್ಕೆ ಟ್ರೈ ಮಾಡಬೇಕು. ಎಷ್ಟೇ ಕಷ್ಟ ಬರಲಿ, ಸುಖ ಇರಲಿ, ಏನೇ ಇರಲಿ, ಸಮವಾಗಿ ತಗೊಂಡು ಖುಷಿಯಾಗಿ ಅನುಭವಿಸ್ಬೇಕು ಅಷ್ಟೇ. ನೀವು ಹಾಗೆ ಯಾಕಂದರೆ ನಾವು ಬರೀ ಕಷ್ಟನೇ ಅಂದ್ಕೊಂಡೀವಿ ಅಂದರೆ ಕಷ್ಟನೇ ಆಗಿರುತ್ತೆ ಅದು. ಇಲ್ಲಪ್ಪ, ಎಲ್ಲ ಸಮವಾಗಿ ತಗೋಬೇಕು. ಜೀವನ ಅಂದ್ರೇ ಹಾಗೆ ಅಲ್ಲ, ಕಷ್ಟ ಸುಖ ಎಲ್ಲ ಸಮವಾಗಿ ತಗೋಬೇಕು. ಅದೇ ಜೀವನ ಅಲ್ವಾ? ಹಾಗೆ ನೀವು ಎಲ್ಲರೂ ಖುಷಿಯಾಗಿರಿ. ಹಾಗೆ ನಿಮಗೂ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಖುಷಿಯಾಗಿ ಹ್ಯಾಪಿಯಾಗಿ ಖುಷಿಯಾಗಿ ಎಂಜಾಯ್ ಮಾಡಿ ಮನೆಯವರ ಜೊತೆ, ಎಲ್ಲರ ಜೊತೆನೂ. ಓಕೆನಾ? ಓಕೆ, ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ, ಓಕೆನಾ? ಬಾಯ್.